ಮಸೂದೆ ಸಂದರ್ಭದಲ್ಲಿ ಇತಿಹಾಸವನ್ನ ನೆನಪಿಸುವಂತ ಕೆಲಸ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರಿಂದ ಆಗ್ತಾ ಇರೋದು. 1996 ಮತ್ತು 2026ರಲ್ಲಿ ಕರಾಳ ಇತಿಹಾಸ ಮರುಕಳಿಸಿದೆ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. 3 ದಶಕಗಳ ನಂತರವೂ ಕಾಂಗ್ರೆಸ್ಸಿನ ಮನಸ್ಥಿತಿ ಬದಲಾಗಿಲ್ಲ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸಿರೋದು. ಮಹಿಳಾ ವಿರೋಧಿ ಮನಸ್ಥಿತಿ ಕೊಂಚವೂ ಬದಲಾಗಿಲ್ಲ, ಇದಕ್ಕೆ ಲೋಕಸಭೆ ಮತ್ತೊಮ್ಮೆ ಸಾಕ್ಷಿಯಾಗಿದೆ ಅಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಟ್ವೀಟ್ ಮಾಡಿದ್ದಾರೆ. ರಾಷ್ಟ್ರದ ನಾರಿ ಶಕ್ತಿ ಯಾವತ್ತಿಗೂ ಇವರನ್ನ ಕ್ಷಮಿಸೋದಿಲ್ಲ. 33% ಮಹಿಳಾ ಮೀಸಲು ಗುರಿ ಸಾಧಿಸೋದು ಶತಸಿದ್ಧ ಅಂತ ಟ್ವೀಟ್ ಮಾಡಿ ಕಾಂಗ್ರೆಸ್ ವಿರುದ್ಧ ಎಚ್.ಡಿ.ಕೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. 1995ರಲ್ಲಿ ದೇವೇಗೌಡರು ಮುಖ್ಯಮಂತ್ರಿಗಳಾಗಿದ್ದಂತ ಸಂದರ್ಭ ಇಂಥದ್ದೊಂದು ಪರಿಕಲ್ಪನೆಯನ್ನ ತಗೊಂಡು ಬಂದ್ರು. ಈ ಮಹಿಳಾ ಮೀಸಲಾತಿ 33% ಅಂತ. 96ರಲ್ಲಿ ಅವರು ಪ್ರಧಾನಿಗಳಾದಂತಹ ಸಂದರ್ಭ ಲೋಕಸಭೆ ವಿಧಾನಸಭೆಯಲ್ಲಿ ಮಹಿಳೆಯರಿಗೆ 33% ಮೀಸಲಾತಿಯನ್ನ ಕೊಡಬೇಕು ಅಂತ ಹೇಳಿ ಒಂದು ಕ್ರಾಂತಿಕಾರಿ ನಿರ್ಧಾರವನ್ನೇನೋ ಕೈಗೊಂಡ್ರು. ಬಟ್ ಆವತ್ತೂ ಕೂಡ ಇದೇ ಕಾಂಗ್ರೆಸ್ಸು ಮತ್ತೆ ಅವರ ಕೂಟ, ಅವರ ಸಹಚರ ಶಕ್ತಿಗಳು ಈ ಪ್ರಯತ್ನವನ್ನ ವಿಫಲಗೊಳಿಸಿದ್ರು. ಅಗೇನ್ ರಾಜಕೀಯ ಹಿತಾಸಕ್ತಿ ನಂಬರ್ ಗೇಮ್ಗಳಿಂದಾನೇ ಆವತ್ತು ಈ ಮಸೂದೆಯನ್ನ ತಗೊಂಡು ಬರೋದು, ವಿಧೇಯಕವನ್ನು ತಗೊಂಡು ಬರೋದು ಹಿಂದಕ್ಕೆ ಹೋಯ್ತು. ಆವತ್ತು ಮತ್ತೆ ಇವತ್ತು ಮಹಿಳೆಯರಿಗೆ ಆಗಿದ್ದ ಐತಿಹಾಸಿಕ ಅನ್ಯಾಯ ಸರಿಪಡಿಸಬೇಕು ಅಂತ ಹೇಳಿ ಒಂದು ದಿಟ್ಟ ಹೆಜ್ಜೆಯನ್ನ ಈಗಿನ ಪ್ರಧಾನಮಂತ್ರಿಗಳು ಇಟ್ಟಿದ್ದಾರೆ. ಬಟ್ ಪುನಃ ಅದೇ ಕಾಂಗ್ರೆಸ್ಸು ಮತ್ತೆ ಅವರ ಟೀಮು, ಮಿತ್ರ ಪಕ್ಷಗಳು ಮೋದಿ ಅವರ ಪ್ರಯತ್ನಕ್ಕೆ ತಡೆ ಒಡ್ಡಿದೆ ಅಂತ ಹೇಳಿ ಕುಮಾರಸ್ವಾಮಿ ಅವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರೋದು. ಮಹಿಳಾ ಮೀಸಲು ಮಸೂದೆ ಸೋಲಿಸಿರುವಂತಹ ಕೂಟದ ಶಕ್ತಿಗಳನ್ನ ರಾಷ್ಟ್ರದ ನಾರಿ ಶಕ್ತಿ ಯಾವತ್ತಿಗೂ ಕ್ಷಮಿಸೋದಿಲ್ಲ. ಅದರ ಜೊತೆಗೆ ಇದು ಮಾತೃಶಕ್ತಿಗಾಗಿರುವಂಥ ಅಪಮಾನ ಅಂತ ಕುಮಾರಸ್ವಾಮಿ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ಕಾರಣವಾಗಿರುವ ಎಲ್ಲರೂ ತಕ್ಕ ಶಾಸ್ತಿ ಅನುಭವಿಸಬೇಕಾಗತ್ತೆ ಅಂತ ಹೇಳಿ ಮಾತನಾಡಿದ್ದಾರೆ.